10 ಒಳಗಡೆ ನನ್ನ ಮನೇಲಿ ಇರಬೇಕು. ಸೊ ನಾನು ಅದಕ್ಕೋಸ್ಕರ ನಾನು ವಾಪಸ್ ಬರ್ತೀನಿ. ಅಲ್ಲಿ ಬರ್ಬೇಕಾದ್ರೆ ನಾನು ಕೆಳಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕ್ಲಿಪ್ ಎತ್ಕೋತೀನಿ. ಏನು ಸಗದಾಗಿ ಮಾಡಿದ್ರು ಅಂತ ಅಂದರೆ ಎಲ್ಲ ಇದಕ್ಕೆ ಕ್ರಿಸ್ಮಸ್ ಡೇಗೆ. ಸೊ ನನಗೆ ಒಂಥರ ಈ ಕ್ಲಿಪ್ಗಳ್ನ ಹಾಕಬೇಕು ಅಂತ ಅನ್ನಿಸ್ಬಿಟ್ಟು ಸೊ ನಾನು ಈ ಕ್ಲಿಪ್ಗಳ್ನೆಲ್ಲ ಎತ್ಕೋತೀನಿ. ವಾಪಸ್ ಬರ್ಬೇಕಾದ್ರೆ ಈ ವಾಟರ್ದಿದು ಮತ್ತು ಎಲ್ಲ ಪ್ಲ್ಯಾಂಟ್ಸ್ಗಳಿಗೂ ಲೈಟಿಂಗ್ಸ್ ಬಿಟ್ಟಿರೋದು. ಸೊ ಪ್ರತಿದಿನವೂ ಇರುತ್ತೆ ಲೈಟಿಂಗ್ಸ್ ಎಲ್ಲ ಪ್ಲ್ಯಾಂಟ್ಸ್ಗಳಿಗೆ. ಬಟ್ ಓರಿಯನ್ ಮಾಲಲ್ಲಿ ನನಗೇನು ಸ್ಪೆಷಲ್ ಅನಿಸಿದ್ದು ಅಂತಾರೆ, ವೀಕ್ಲಿ ಒಂದೊಂದು ಇವೆಂಟ್ ನಡೀತಾ ಇರುತ್ತೆ. ಇವಾಗ ಏನು ಅಂತಾರೆ ಕ್ರಿಸ್ಮಸ್ ಇದು ನಡೀತಿದೆಯಲ್ಲ, ಸೊ ಕ್ರಿಸ್ಮಸ್ ಡೇದು ಇದನ್ನು ಮಾಡ್ತಿದ್ದಾರೆ. ಸೊ ಅದಾದಮೇಲೆ ನಾನು ಮನೆ ಕಡೆ ಹೋಗಿ ಬರ್ತೀನಿ. ಸೊ ಅಲ್ಲಿ ಡೈರೆಕ್ಟ್ ಮಾತಾಡ್ತೀನಿ. ಸೊ ಅದನ್ನೇ ಕೇಳಿಸ್ಕೊಳ್ಳಿ. ನಾನು ಮೆಟ್ರೋ ಸ್ಟೇಷನಿಗೆ ಬಂದು ಒಂದು 20 ನಿಮಿಷಕ್ಕೆ ನನ್ನ ಮೆಟ್ರೋ ಬರುತ್ತೆ. ಸೊ ಅಷ್ಟೊತ್ತಿಗೆ ನಾವು ಅಮ್ಮ ಮತ್ತು ಅಪ್ಪ ಎಲ್ಲ ಕಾಲ್ ಮಾಡ್ತಿರ್ತಾರೆ. ಅಪ್ಪ ಕಾಲ್ ಮಾಡಿಬಿಟ್ಟು ಎಲ್ಲಿದ್ಯಾ ಬೇಗ ಬಾ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾರೆ. ಸೊ ನಾನು ಬರ್ತೀನಿ ಇದೆ ಹಿಂಗೆ ಆಚೆ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಸೊ ನಾನು ಮೆಟ್ರೋದಲ್ಲಿ ಸೀದಾ ನಮ್ಮ ನಾಗಸಂದ್ರ ಸೈಡ್ ಹೊರಡ್ತೀನಿ. ಸೊ ನಾಗಸಂದ್ರದಲ್ಲಿ ಇಳ್ಕೊಂಡು ಆಮೇಲೆ ರುಕ್ಮಿಣಿ ನಗರ ನಮ್ಮ ಮನೆಗೆ ಬರಬೇಕಾಗಿತ್ತು. ಸೊ ಅಲ್ಲಿಂದ ನಾನು ಮೆಟ್ರೋ ಸ್ಟೇಷನ್ ಇಟ್ಕೊಂಡು ಸೀದಾ ಡೈರೆಕ್ಟು ನಮ್ಮ ರುಕ್ಮಿಣಿ ನಗರಕ್ಕೆ ಬಂದು ಇಳಿತೀನಿ. ಸೊ ಇಳಿದಾಗ ನಮ್ಮ ಡ್ಯಾಡಿ ಏನಂತಾರೆ ಅಂತಂದರೆ ಬರ್ಬೇಕಾದ್ರೆ ಏನಾದ್ರು ಐಟಮ್ ಎತ್ಕೊಂಬ ಅಂದರೆ ತರಕಾರಿ ಎತ್ಕೊಬ ಅಂತ ಅಂತಾರೆ. ಸೊ ಅದನ್ನು ಎತ್ಕೊಳೋದು ನಾನು ಮರ್ತ್ಬಿಟ್ಟಿರ್ತೀನಿ ವೀಡಿಯೋ ಮಾಡ್ಕೊಳೋದು. ಸೊ ಅಂದರೆ ನಾನು ನಿನ್ನೆ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ಅದಕ್ಕೂ ಸಾರಿ, ಯಾಕೆ ಅಂತಾರೆ ನಾನು ನಿನ್ನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈಗ ನಾನು ಏನೇನು ಮಾತಾಡಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಅದರಲ್ಲೇ ಬರುತ್ತೆ ನೋಡಿ. ಸೊ ಗೈಸ್, ಈಗ ನಾನು ಮೆಟ್ರೋಯಿಂದ ಬಂದಿದ್ದಾಯಿತು. ಸೊ ಇವಾಗ ಮನೆಗೆ ಹೋಗ್ತೀನಿ. ಮನೆಗೆ ಹೋಗೋಣ. ಸೊ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಸೊ ಗಾಯ್ಸ್, ನಾನು ಮನೆಗೆ ಬಂದಾಗ ಅಲ್ಲೇ 9:09 ಆಗಿತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿನ ತನಕ ಟಾಟಾ, ಬಾಯ್ ಬಾಯ್.